ನಮಸ್ಕಾರ ಮಾದೇವ ಎಲ್ರಿಗೂ. ಇವತ್ತಿನ ಒಂದು ಜರ್ನಿ ತಿಳ್ಕೊಂಬರೋಣ ಬನ್ನಿ. ಇವತ್ತು ಆದಷ್ಟು ಹರಿದ್ವಾರ್ ರೀಚ್ ಆಗಿದ್ದೀನಿ. ಅಂದ್ರೆ ಮೆರೂಟಿಂದ ಹರಿದ್ವಾರ್ಗೆ 147 ಕಿಲೋಮೀಟರ್. ಅಂದ್ರೆ ಬೆಳ್ಳಾವಿಯಿಂದ ಇದುವರೆಗೂ ಎಲ್ಲೂ ಇಷ್ಟು ದೂರ ಜರ್ನಿ ಮಾಡಿರ್ಲಿಲ್ಲ. ಅಂದ್ರೆ ಇವತ್ತು ಫಸ್ಟ್ ಟೈಮು ರಾತ್ರಿ 8 ಗಂಟೆವರೆಗೂ ಜರ್ನಿ ಮಾಡಿದ್ದೀನಿ. ಲಾಸ್ಟ್ ಎಲ್ಲ 5:30 6 ಗಂಟೆ 6:30 ಲಾಸ್ಟ್ ಮಾಡ್ತಾ ಇದ್ದೆ. ಇವತ್ತು ರಾತ್ರಿ 8 ಗಂಟೆಗೆ ಬಂದು ಗಂಗಾ ಮಾತೆ ಒಂದು ಮಡಿನಲ್ಲಿ ನಿಂತು ಗಂಗಾ ಮಾತೆಯನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಮನಸ್ಸಿಗೆ ಅದೇನೋ ಒಂಥರ ಸಂತೃಪ್ತಿ. ಭೂಮಿ ಉತ್ತರಾಖಂಡ್ಗೆ ಕಾಲಿಡ್ತಿದಂಗೆ ಅದೇನು ಶಕ್ತಿ ಕೊಟ್ಟನೋ ದೇವರು ನನಗೆ ಗೊತ್ತಿಲ್ಲ. ನಾನು ಇಲ್ಲಿಗೆ ಬಂದು ಒಂದು ಮ್ಯಾಪ್ ಆನ್ ಮಾಡ್ಕೊಂಡು ನಾನು ಲೊಕೇಶನ್ ಹಾಕಿ ನೋಡಿದಾಗಲೇ ನನಗೆ ಗೊತ್ತಾಯಿತು 147 ಕಿಲೋಮೀಟರ್ ನಾನು ಇವತ್ತು ಬಂದಿದ್ದೀನಿ ಅಂದರೆ. ಆದರೆ ಬೆಳಗ್ಗೆ ಮಳೆ ಇತ್ತು, ಮಧ್ಯಾಹ್ನ ಮಳೆ ಇತ್ತು. ಆ ಮಳೆನಲ್ಲೂ ಬಂದು ಇವತ್ತು ಒಂದು ಸೇರಿದ್ದೀನಿ ಅಂದರೆ ಪರಮೇಶ್ವರನ ಒಂದು ಆಶೀರ್ವಾದ ಇವತ್ತು ನನಗೆ ಸಿಕ್ಕಿದೆ ಅಂತ ಅರ್ಥ ಆಯಿತು. ಅಷ್ಟಲ್ಲದೆ ನನ್ನ ಜೊತೆಗೆ ಶ್ರೀ ಕಾರದೇಶ್ವರ ಸ್ವಾಮಿಗಳು ಅಂದರೆ ಪವಾಡ ಪುರುಷರು ಹಾಗೂ ತ್ರಿವೇದ ದಾಸೋಹಿಗಳಾದಂಥ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಒಂದು ಆಶೀರ್ವಾದವೂ ಕೂಡ ನನ್ನ ಜೊತೆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತು ನಾನು ಗಂಗಾ ಆರತಿಗೆ ಹೋಗ್ಬೇಕು ಅಂತ ಒಂದು ಆಸೆ ಇತ್ತು, ಬಟ್ ಲೇಟ್ ಆಗಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ನಾಳೆ ಹೋಗ್ತಾ ಇದ್ದೀನಿ. ಅಂದ್ರೆ ನಾಳೆ ತುಂಬಾ ಕೆಲಸಗಳು ಕೂಡ ಇದಾವೆ. ಸೈಕಲ್ ರೆಡಿ ಮಾಡಿಸ್ಬೇಕು, ಬಟ್ಟೆ ವಾಶ್ ಮಾಡ್ಕೋಬೇಕು. ಹೀಗೆ ಕೆಲವೊಂದಷ್ಟು ಸ್ನೇಹಿತರನ್ನು ಕೂಡ ಭೇಟಿ ಆಗೋದಿದೆ. 9 ಗಂಟೆಗೆ ನಾನು ಆಲ್ಟ್ ಆಗಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಎಲ್ಲಿ ಆಲ್ಟ್ ಆಗಿದ್ದೀನಿ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.